ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊನ್ನೆ ತಾನೇ ಕರ್ನಾಟಕ ಶಾಲಾ ಪರೀಕ್ಷೆಯ ಮೌಲ್ಯ ನಿರ್ಣಯ ಮಂಡಳಿ ಬಿಡುಗಡೆ ಮಾಡಿರುವಂಥದ್ದು KSSEB ಮಾಡೆಲ್ ಕ್ವಶನ್ ಪೇಪರ್ಸು. ಅದರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಇವತ್ತಿನ ದಿವಸ ಡಿಸ್ಕಸ್ ಮಾಡೋಣ. ಟೋಟಲಿ 3 hours 15 minutes ಇರುವಂಥದ್ದು, ಟೋಟಲಿ 100 ಮಾರ್ಕ್ಸ್ ಇರುವಂಥದ್ದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷು. ಅದನ್ನು ಈಗ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ನೋಡೋದಾದ್ರೆ ಫಸ್ಟ್ ಮೇನ್ MCQ ಕ್ವಶನ್ಸ್ ಇರುವಂಥದ್ದು. ಈ MCQ ಕ್ವಶನ್ಸಲ್ಲಿ ಟೋಟಲಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ 6 ಮಾರ್ಕ್ಸ್ MCQ ಕ್ವಶನ್ಸ್ ಇರುವಂಥದ್ದು. ಹಾಗಿದ್ರೆ 1 by 1 ಕ್ವಶನನ್ನು ಸ್ಟಡಿ ಮಾಡ್ಕೊತ ಹೋಗೋಣ. ಈ ಫಸ್ಟ್ ಒಂದು MCQ ಕ್ವಶನ್ಸಲ್ಲಿ ಫಸ್ಟ್ ಒಂದು ಕ್ವಶನ್ ಕೊಟ್ಟಿರುವಂಥದ್ದು, ದ ಅಲಾರಮ್ ಕ್ಲಾಕ್ ಸ್ಕ್ರೀಮ್ಡ್ ಆಟ್ ಮೀ ಅಂತೇಳಿ ಕೊಟ್ಟಾರ. ಇದನ್ನು ಫಿಗರ್ಸ್ ಆಫ್ ಸ್ಪೀಚ್ ಹೇಳ್ರಿ ಅಂತೇಳಿ ಹೇಳಿರುವಂಥದ್ದು. ಇಲ್ಲಿ 4 ಫಿಗರ್ಸ್ ಆಫ್ ಸ್ಪೀಚನ್ನು ಕೊಟ್ಟಾರ. ಅಲೈಟ್ರೇಷನ್ ಅಂತೇಳಿ, ಮೆಟಾಫರ, ಪರ್ಸೋನಿಫಿಕೇಶನ್ ಆ್ಯಂಡ್ ಸಿಮಿಲಿ ಅಂತೇಳಿ ಕೊಟ್ಟಾರ. ಇದರೊಳಗಡೆ ಆಗಿರುವಂಥದ್ದು ಯಾವುದು ಅಂತಂದ್ರೆ ಪರ್ಸೋನಿಫಿಕೇಶನ್ ಆಗುವಂಥದ್ದು. ಯಾಕೆ ಪರ್ಸೋನಿಫಿಕೇಶನ್ ಆಗುತ್ತೆ ಅಂತಂದ್ರೆ ಇಲ್ಲಿ ಫಸ್ಟ್ ಒನ್ ಅದ್ರದ್ದು ಹೇಳಬೇಕಾಯ್ತು ಅಂತಂದ್ರೆ ಅಲಾರಾಮ್ ಇಟ್ ಈಸ್ ಅ ಸ್ಕ್ರೀಮ್ ವಿಚ್ ಈಸ್ ಅ ಹ್ಯೂಮನ್ ಆ್ಯಕ್ಷನ್. ಅಂದ್ರೆ ಇಲ್ಲಿ ಲಿವಿಂಗು ನಾನ್ ಲಿವಿಂಗ್ ಥಿಂಗ್ಸನ್ನು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಡಿಸ್ಕ್ರೈಬನ್ನು ಮಾಡ್ತಿರುವಂಥದ್ದು. ಅದಕ್ಕಾಗಿ ಇದು ಪರ್ಸೋನಿಫಿಕೇಶನ್ ಫಿಗರ್ಸ್ ಆಫ್ ಸ್ಪೀಚು ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒಂದು ಸೆಕೆಂಡ್ ಒಂದು ಕ್ವಶನ್ ಕೊಟ್ಟಾರ, ಡ್ಯಾಶ್ ರಿವೈವರ್ ವಾಂಟ್ಸ್ ಟು ನಾವ್ ಮೋರ್ ಅಬೌಟ್ ಡ್ಯಾಶ್ ಬುಕ್ ಅಂತೇಳಿ ಕೊಟ್ಟಾರ. ದ ಅಪ್ರೋಪ್ರೈಟ್ ಆರ್ಟಿಕಲ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಆರ್ ಅಂತೇಳಿ ಕ್ವಶನ್ ಕೊಟ್ಟಿರುವಂಥದ್ದು. ಯಾವುದು ಅಂತಂದ್ರೆ ಇಲ್ಲಿ ದ ಅಂತೇಳಿ ಆಗುವಂಥದ್ದು ಅಥವಾ ದ ಅಂತೇಳಿ ಆಗುವಂಥದ್ದು. ರಿವೈವರ್ ವಾಂಟ್ಸ್ ಟು ನಾವ್ ಮೋರ್ ಅಬೌಟ್ ದ ಬುಕ್ ಅಂತೇಳಿ ನಾವು ಕೊಡ್ತೀವಿ. ಅಂದ್ರೆ ಆ್ಯಂಡ್ ದ. ಇನ್ನು ಕೆ ಆನ್ಸರ್ಸ್ ಅನ್ನ ಬಿಟ್ಟಿಲ್ಲ. ಕೆ ಆನ್ಸರ್ಸ್ ಬಿಟ್ಟ ಮೇಲ್ಗಡೆ ನಾವು ಸ್ವಲ್ಪ ನೋಡೋಣ ಅಂತ. ಇನ್ನು ನೆಕ್ಸ್ಟ್ ಒಂದು ಬರುವಂಥದ್ದು ಥರ್ಡ್ ಒಂದು ಕ್ವಶನ್, ಹಿ ನೆವರ್ ವೇಕ್ಸ್ ಅಪ್ ಅರ್ಲಿ ಅಂತೇಳಿ ಐತಿ. ಇದನ್ನು ಕ್ವಶನ್ ಟ್ಯಾಗ್ ಮಾಡ್ರಿ ಅಂತ ಹೇಳ್ಯಾರ. ಈ ನೆವರ್ ಅಂತೇಳಿ ಬಂದೈತಿ ಅಂತಂದ್ರೆ ನಾವೇನಂತೇಳಿ ತಿಳ್ಕೊಂಡ್ಬಿಡು, ದಿಸ್ ಈಸ್ ಅ ನೆಗೆಟಿವ್ ಸೆಂಟೆನ್ಸ್ ಅಂತೇಳಿ ನಾವು ತಿಳ್ಕೊಂಡ್ಬಿಡ್ಬೇಕು. ನೆಗೆಟಿವ್ ಸೆಂಟೆನ್ಸ್ ಐತಿ ಅಂತಂದ್ರೆ ನಾವು ಯಾವಾಗಲೂ ಕ್ವಶನ್ ಟ್ಯಾಗನ್ನು ಅಸರಿಟಿವ್ ಇದ್ದಾಗ ನೆಗೆಟಿವ್ ಬರಿತೀವಿ, ನೆಗೆಟಿವ್ ಇದ್ದಾಗ ಈ ಪಾಸಿಟಿವ್ ಅಂತೇಳಿ ಬರಿತೀವಿ. ಹೀಗಾಗಿ ಈ ನೆವರ್ ವೇಕ್ಸ್ ಅಂತೇಳಿ ಅಂತಂದ್ರೆ ಇದೇನು ಸಿಂಪಲ್ ಪ್ರೆಸೆಂಟ್ ಒಳಗಡೆ ಇರುವಂಥದ್ದು. ನೆವರ್ ಬಂದಿದೆ ಅಂತ ಅಂದ ತಕ್ಷಣ ನಾವೇನಂತ ಹೇಳಿ ಕೊಡಬೇಕು, ಅದು ಪಾಸಿಟಿವ್ ಆಗಿರುತ್ತಾ. ಎಸ್, ಹೀಗಾಗಿ ಡಸ್ ಹಿ ಅಂತೇಳಿ ನಾವು ಗುರುತಿಸ್ತೀವಿ. ಇನ್ನು ನೆಕ್ಸ್ಟ್ ಒಂದು ಫೋರ್ತ್ ಒಂದು ಕ್ವಶನ್ಸ್ ಬರೋದಾದ್ರೆ, ಮೈ ಫಸ್ಟ್ ಇಂಪ್ರೆಷನ್ ಅಂತೇಳಿ ಕೊಟ್ಟಾರ. ಡ್ಯಾಶ್ ಆಟ್ ದಿ ಸೈಟ್ ವಾಸ್ ಒನ್ ಆಫ್ ಡಿಸ್ ಇಲ್ಯೂಷನ್ಮೆಂಟ್ ಅಂತೇಳಿ ಕೊಟ್ಟಾರ. ಅಂದ್ರೆ ದ ಕರೆಕ್ಟ್ ಫಾರ್ಮ್ ಆಫ್ ದಿ ಫ್ರೇಸಲ್ ವರ್ಬ್ ಟು ಬಿ ಫಿಲ್ಡ್ ಅಂತೇಳಿ ಕೊಟ್ಟಾರ. ಇಲ್ಲಿ ಕರೆಕ್ಟ್ ಆಗೋದು ಯಾವುದಪ್ಪ ಅಂತಂದ್ರೆ ಫ್ರೇಸಲ್ ವರ್ಬ ಆನ್ ಅರೈವಿಂಗ್ ಅಂತೇಳಿ ಆಗುವಂಥದ್ದು. ಯಾಕೆ ಆನ್ ಅರೈವಿಂಗ್ ಆಗತ್ತೆ ಅಂತಂದ್ರೆ ಎಸ್ಪೆಷಲಿ ದಿಸ್ ಈಸ್ ಅ ಇಮಿಡಿಯೇಟ್ಲಿ ಆಫ್ಟರ್ ಅರೈವಿಂಗ್, ಅಂದ್ರೆ ಇಮಿಡಿಯೇಟ್ ಆಗಿ ನಡೆಸುವಂಥ ಒಂದು ಕ್ರಿಯೆ. ಹೀಗಾಗಿ ನಾವು ಫ್ರೇಸಲ್ ವರ್ಬನ್ನು ಆನ್ ಅರೈವಿಂಗ್ ಅಂತೇಳಿ ನಾವು ತುಂಬ್ತೀವಿ. ಹೀಗಾಗಿ ಈ ಐಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ ಏನೈತಲ್ಲ ಇಲ್ಲಿ ಇಂಡಿಕೇಟ್ ಆಗಿ ಯೂಸ್ ಮಾಡಿರೋದ್ರಿಂದ ಆನ್ ಅರೈವಿಂಗ್ ಅಂತೇಳಿ ನಾವು ತುಂಬ್ತೀವಿ. ಇನ್ನು ಫಿಫ್ತ್ ಒಂದು ಕ್ವಶನ್ಸ್ ನೋಡೋದಾದ್ರೆ ಇಲ್ಲಿ ಕೊಟ್ಟಾರ. ಯಾವುದಪ್ಪ ಅಂತಂದ್ರೆ ದ ಗರ್ಲ್ ಸಾ ದ ಪೇಂಟರ್ ಸ್ಟ್ಯಾಂಡಿಂಗ್ ಡ್ಯಾಶ್ ದ ಟಾರೆಂಟ್ ಅಂತೇಳಿ ಕೊಟ್ಟಾರ. ಇಲ್ಲಿ ಸೂಟೇಬಲ್ ಪ್ರಿಪೋಸಿಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತೇಳಿ ಅಂದ. ಇಲ್ಲಿ ಯಾವ ತುಂಬ್ತೀವಪ್ಪ ಅಂತಂದ್ರೆ ನಾವು ಬೈ ಅಂತೇಳಿ ನಾವು ತುಂಬ್ತೀವಿ. ದ ಗರ್ಲ್ ಸಾ ದ ಪೇಂಟರ್ ಸ್ಟ್ಯಾಂಡಿಂಗ್ ಬೈ ದ ಟಾರೆಂಟ್. ಯಾಕಂದ್ರೆ ಆಸ್ ಯೂಸ್ವಲಿ ಅದು ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು ಅಥವಾ ನಾವು ಓದುವಾಗ ಬೈ ಅಂತೇಳಿ ತಾನಾಗೆ ಬಂದ್ಬಿಡುತ್ತೆ. ಹಿಂಗಾಗಿ ನಾವು ಬೈ ಅಂತೇಳಿ ನಾವು ತುಂಬ್ತೀವಿ. ಯಾಕೆ ಅದು ಹೇಳೋದಾದ್ರೆ ಯಾವಾಗಲೂ ಸ್ಟ್ಯಾಂಡಿಂಗ್ ಬೈ ಎಸ್ಪೆಷಲಿ ಅದು ಫಾಸ್ಟ್ ಮೂವಿಂಗ್ ಸ್ಟ್ರೀಮ್ ಆಫ್ ವಾಟರ್ ಇರೋದ್ರಿಂದ ಸ್ಟ್ಯಾಂಡಿಂಗ್ ಬೈ ಅಂತೇಳಿ ನಾವು ಬರಿಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಒನ್ ಸಿಕ್ಸ್ತ್ ಒನ್ ಕ್ವಶನ್ಸ್ ಬರೋದಾದ್ರೆ ಲಾಸ್ಟ್ ಒಂದು ಕ್ವಶನ್ MCQ ಕ್ವಶನ್ಸ್ ಅಲ್ಲಿ, ಈ ಡ್ಯಾಶ್ ಸ್ವಮ್ ದ ಹೋಲ್ ನೈಟ್ ಟು ರೀಚ್ ಅಯೋಧ್ಯ ಅಂತ ಒಂದು ಕ್ವಶನ್ಸ್ ಕೊಟ್ಟಾರ. ದ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತೇಳಿ ಕೊಟ್ಟಾರ. ಅಂದ್ರೆ ಕರೆಕ್ಟ್ ವರ್ಬ್ ಅನ್ನ ನಾವು ಫಿಲ್ ಮಾಡ್ರಿ ಅಂತೇಳಿ. ಫಿಲ್ ಅಂತಂದ್ರೆ ವರ್ಬ್ ಅಂತಂದ್ರೆ ನಾವು ಹೆಲ್ಪಿಂಗ್ ವರ್ಬ್ ಅಂತೇಳಿ ನಾವು ತಿಳ್ಕೊಳ್ಳೋಣ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು ಅಂತಂದ್ರೆ ಈ ಡ್ಯಾಶ್ ಸ್ವಮ್ ಅಂತಂದ್ರೆ ಇದು ವರ್ಬ್ ಫಾರ್ಮ್ 3 ಅಲ್ಲಿ ಇರೋದು. ಹೀಗಾಗಿ ನಾವು ಹೋಲ್ ನೈಟ್ ಟು ರೀಚ್ ಅಯೋಧ್ಯ ಅಂತ ಹೇಳಿ ಕೊಟ್ಟದಾದ್ರೆ ಎಸ್ಪೆಷಲಿ ಅದು ಪಾಸ್ಟ್ ಒಳಗಡೆ ಇರೋದ್ರಿಂದ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಸ್ ಅನ್ನ ನಾವು ತುಂಬ್ತೀವಿ. ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಸ್ ಅಲ್ಲಿ ಯಾವುದು ಇರುತ್ತೆ ಅಂತಂದ್ರೆ ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬು, ವರ್ಬ್ ಫಾರ್ಮ್ 3 ಅಂಡ್ ಆಬ್ಜೆಕ್ಟ್ ಅಂತೇಳಿ ಇರ್ತೈತಿ. ಅಲ್ಲಿ ಹೆಲ್ಪಿಂಗ್ ವರ್ಬ್ ಯಾವಾಗಲೂ ಯಾವ್ದು ಬರುತ್ತೆ ಅಂತಂದ್ರೆ ಹ್ಯಾಡ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಬರೋದ್ರಿಂದ ಇಲ್ಲಿ ಕಂಪಲ್ಸರಿ ನಾವು ಹ್ಯಾಡ್ ಅಂತೇಳಿ ನಾವು ತುಂಬ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ಒನ್ ಮೇನಿಗೆ ಬರೋಣ. ಸೆಕೆಂಡ್ ಒನ್ ಮೇನು, ಇಲ್ಲಿ ಸೆಕೆಂಡ್ ಮೇನಲ್ಲಿ ಅಬ್ಸರ್ವ್ ದ ರಿಲೇಷನ್ಶಿಪ್ ಇನ್ ದ ಫಸ್ಟ್ ಫೇರ್ ಆಫ್ ದಿ ವರ್ಡ್ಸ್, ಕಂಪ್ಲೀಟ್ ದ ಸೆಕೆಂಡ್ ಫೇರ್ ಅಕಾರ್ಡಿಂಗ್ಲಿ ಟು ದ ಇನ್ ದ ಫಾಲೋಯಿಂಗ್ಸ್ ಅಂತೇಳಿ ಕೊಟ್ಟಾರ. ಅಂದ್ರೆ
ಈ ಫಸ್ಟ್ ಪೇರ್ ಒಳಗಡೆ ಯಾವ್ದು ಕೊಟ್ಟಿರ್ತಾರಲ್ಲ ಸೆಕೆಂಡ್ ಪೇರ್ ಒಳಗಡೆನು ಅದನ್ನೇ ನಾವು ಅದರ ರಿಲೇಟ್ ನೋಡಿಕೊಂಡು ತುಂಬಬೇಕಾಗತ್ತೆ. ಫಸ್ಟ್ ಒಂದು ಕೊಟ್ಟಿರುವಂಥದ್ದು ಅಕ್ಯುಲಿಸ್ಟ್ ಅಂತೇಳಿ ಕೊಟ್ಟಾರ. ಅಕ್ಯುಲಿಸ್ಟ ಐ ಸ್ಪೆಷಲಿಸ್ಟ್ ಅಂತೇಳಿ ಅಂದಂಗ ಈ ಕಣ್ಣುಗಳ ಬಗ್ಗೆ ಅಧ್ಯಯನ ಮಾಡೋರಿಗೆ ಅಥವಾ ಚೆಕ್ ಮಾಡೋರಿಗೆ ಅಕ್ಯುಲಿಸ್ಟ್ ಅಂತೇಳಿ ಕರೀತಾರೆ. ಇನ್ನು ಯೂರೋಲಾಜಿಸ್ಟ್ ಅಂತೇಳಿ ಯಾರಿಗೆ ಕರೀತಾರ, ಏನನ್ನ ಅವರು ಚೆಕ್ ಮಾಡ್ತಾರ ಬಾಡಿ ಒಳಗಡೆ ಅಂತೇಳಿ ನೋಡೋದಾದ್ರೆ ಕಿಡ್ನಿ ಅಂತೇಳಿ. ಇದ್ರ ಮೇಲ್ಗಡೆನೂ ಕಂಪಲ್ಸರಿ 1 ಮಾರ್ಕ್ಸ್ ಬರುವಂಥದ್ದು. ಅಂದ್ರೆ ಹ್ಯೂಮನ್ ಬಾಡಿ ಒಳಗಡೆ ಯಾವುದಕ್ಕೆ ಸ್ಪೆಷಲಿಸ್ಟ್ ಅದಾರ ಅನ್ನೋದ್ರ ಮೇಲ್ಗಡೆನೂ 1 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಅಂತೇಳಿ ಹೇಳ್ತೀವಿ. ಇಲ್ಲಿ ಪ್ರೊಫೆಷನಲ್ ಅನ್ನ ಕೊಟ್ಟಿರುವಂಥದ್ದು. ಇನ್ನು ನೆಕ್ಸ್ಟ್ ಒನ್ ಮೀಟ್ ಅಂಡ್ ಮೀಟ್, ನೈಟ್ ಯಾಕಂತಂದ್ರೆ ಇದು ಹೋಮೋಫೋನ್ಸ್ ಅಂತೇಳಿ ಕರಿತೀವಿ. ಅಂದ್ರೆ ಫೇರ್ ಆಗ್ತೈತಿ ನಿಲ್ಲೋ, ಯಾಕಂದ್ರೆ ಸೇಮ್ ಪ್ರೊನೌನ್ಸಿಯೇಷನ್ ಇರುವಂಥದ್ದು ಬಟ್ ಡಿಫ್ರೆಂಟ್ ವರ್ಡ್ಸು ಆ್ಯಂಡ್ ಡಿಫ್ರೆಂಟ್ ಮೀನಿಂಗ್ ಬರಬೇಕು, ಬಟ್ ಪ್ರೊನೌನ್ಸಿಯೇಷನ್ ಮಾತ್ರ ಸೇಮ್ ಬರಬೇಕು. ಹೀಗಾಗಿ ಮೀಟ ಆ್ಯಂಡ್ ಮೀಟ, ನೈಟ ಆ್ಯಂಡ್ ನೈಟ. ಇನ್ನು ಸಕ್ಸಸ್ ಟ್ರಿಂಪ ಸ್ಟೆಚರ್ ಅಂತೇಳಿ ಅವರು ಕೊಟ್ಟಿರುವಂಥದ್ದು. ಇದು ಸಕ್ಸಸ್ ಮೀನ್ಸ್ ಟ್ರಿಂಪ್ ಅಂತಂದ್ರೆ ಸಿನಾನಮಸ್ ವರ್ಡ್ಸ್ ಅಂತೇಳಿ ನಾವು ಹೇಳ್ತೀವಿ. ಹಾಗೆ ಸ್ಟೆಚರ್ ಬಗ್ಗೆನೂ ನಾವು ಸಿನಾನಮಸ್ ವರ್ಡ್ಸ್ ಅನ್ನ ಬರಿಬೇಕು. ಸ್ಟೆಚರ್ ಅಂತಂದ್ರೆ ಅದರ ಸಮಾನಾರ್ಥಕ ಪದ ಹೈಟ್ ಅಂತ ಹೇಳಿ ಕರಿತೀವಿ, ಅಥವಾ ಎಮಿನೆನ್ಸ್ ಅಂತೇಳಿನೂ ಕರೀತಾರ, ಅಥವಾ ಸ್ಟ್ಯಾಂಡಿಂಗ್ ಅಂತೇಳಿನೂ ಅಂತಾರ. ಇಲ್ಲಿ ಇಂಥ ಯಾವುದು ಅಂತಂದ್ರೆ ಸಿನಾನಮಸ್ ವರ್ಡ್ಸ್ ಅಂಡ್ ಆಂಟೋನಿಮಸ್ ವರ್ಡ್ಸ್ ಏನಾದ್ರು ಬಂದು ಅಂತಂದ್ರೆ ಅಲ್ಲಿ ನಾವು 6 ಅಂತೇಳಿ ಹಾಕಿ 2 ರಿಂದ 3 ವರ್ಡ್ಸ್ ಅನ್ನ ಬರೋದ್ರ ನಡೆಯುತ್ತೆ. ಬಟ್ ಕರೆಕ್ಟಾಗಿ ಗೊತ್ತಿದ್ರೆ ಓಕೆ, ಕರೆಕ್ಟಾಗಿ ಗೊತ್ತಿರಲಿಲ್ಲ ಅಂತಂದ್ರೆ ಸ್ವಲ್ಪ 2-3 ವರ್ಡ್ಸ್ ನಾವು ಹಾಕಿ ಬರಿಬಹುದು. ಇನ್ನು 10th ಒನ್ ಕ್ವಶನ್ ಎಲಿಗಂಟ್ ಅಂತೇಳಿ ಎಲಿಗನ್ಸ, ಕಾಮ್ ಅಂತೇಳಿ ಕೊಟ್ಟಾರ. ಈ ಕಾಮ್ ಅಂತ ಅನ್ನೋದು ನಾವು ಕಾಮ್ನೆಸ್ ಅಂತೇಳಿ ಕರಿತೀವಿ. ಯಾಕಂತಂದ್ರೆ ಇಲ್ಲಿ ನೌನ್ ಇದ್ದದ್ದು ಏನಾಗೈತಿ ಅಂತಂದ್ರೆ ಎಸೆಕ್ಟಿವ್ ಆಗೈತಿ. ಈ ಕಾಮದ ಎಸೆಕ್ಟಿವ್ ಯಾವುದು ಅಂತಂದ್ರೆ ಕಾಮ್ನೆಸ್ ಅಂತೇಳಿ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಒನ್ ರೀರೈಟ್ ಆಸ್ ಡೈರೆಕ್ಟೆಡ್ ಅಂತೇಳಿ ಐತಿ. ಇಲ್ಲಿ ಚೇಂಜ್ ದ ವಾಯ್ಸ್ ಆಫ್ ದಿ ಸೆಂಟೆನ್ಸಸ್ ಅಂತೇಳಿ ಕೊಟ್ಟಾರ. ಹಂಗಿದ್ರೆ ಅದನ್ನ ಸ್ವಲ್ಪ ಬರಿತೀನಿ, ಬರೆದು ನೋಡೋಣ. ಆಮ್ಯಾಗ ಇಲ್ಲಿ ಥರ್ಡ್ ಮೇನಲ್ಲಿ ರೀರೈಟ್ ಆಸ್ ಡೈರೆಕ್ಟೆಡ್ ಒಳಗಡೆ ಈ 1 ಮಾರ್ಕ್ಸ್ ಕ್ವಶನ್ಸ್ ಗ್ರಾಮರ್ ಅನ್ನ ಕೊಟ್ಟಿರುವಂಥದ್ದು. 11th ಒಂದು ಕ್ವಶನ್ ಚೇಂಜ್ ದ ವಾಯ್ಸ್ ಆಫ್ ದಿ ಸೆಂಟೆನ್ಸ್ ಅಂತೇಳಿ ಕೊಟ್ಟಾರ. ಅಂದ್ರೆ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್. ದ ಕಿಂಗ್ ಗಿವ್ ದ ಕಮಾಂಡರ್ ರಿವಾರ್ಡ್ ಅಂತೇಳಿ ಕೊಟ್ಟಾರ. ಇದನ್ನ 2 ಟೈಪ್ ನಾವು ಪ್ಯಾಸಿವ್ ವೈಸ್ ಅನ್ನ ಮಾಡಬಹುದು. ಯಾವ ಟೈಪ್ ಅಂತಂದ್ರೆ ಒಂದು ಕಿಂಗ್ ಸಬ್ಜೆಕ್ಟು ವರ್ಬು ಅಂಡ್ ಆಬ್ಜೆಕ್ಟ್ ದ ಕಮಾಂಡರ್ ಅಂತೇಳಿ ತಗೊಂಡು ಮಾಡಬಹುದು. ಅನದರ್ ಒನ್ ಸೆಂಟೆನ್ಸ್ ಕ್ರಿಯೇಟೆಡ್ ಅ ರಿವಾರ್ಡ್, ಇಟ್ ಈಸ್ ಅ ಆಬ್ಜೆಕ್ಟ್. ಅಂದ್ರೆ ಇದು ಒಂದು ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗುವಂಥದ್ದು. ಇವೆರಡನ್ನೂ ನಾವು ಆಬ್ಜೆಕ್ಟ್ ಆಗಿ ತಗೊಂಡಿವಿ ಅಂತಂದ್ರೆ 2 ಸೆಂಟೆನ್ಸ್ ಅನ್ನ ನಾವು ಮಾಡಬಹುದು. ಫಸ್ಟ್ ಒನ್ ದ ಕಮಾಂಡರ್ ವಾಸ್ ಗಿವನ್ ಅ ರಿವಾರ್ಡ್ ಬೈ ದ ಕಿಂಗ್. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ನಾವು ಇಲ್ಲಿ ಪ್ಯಾಸಿವ್ ವೈಸ್ ಒಳಗಡೆ ವಾಸ್ ವರ್ ಅಂತೇಳಿ ಹಾಕ್ಬೇಕಾಗತ್ತೆ. ಇದು ಸಿಂಗ್ಯುಲರ್, ದ ಕಮಾಂಡರ್ ಅನ್ನುವಂಥದ್ದು ಸಿಂಗ್ಯುಲರ, ಆಮ್ಯಾಗ ರಿವಾರ್ಡ್ ಅನ್ನುವಂಥದ್ದು ಸಿಂಗ್ಯುಲರ. ಹೀಗಾಗಿ ನಾವು ವಾಸ್ ಅಂತ ತಗೊಳ್ತೀವಿ. ಅನದರ್ ಒನ್ ಸೆಂಟೆನ್ಸ್ ರಿವಾರ್ಡ್ ವಾಸ್ ಗಿವನ್ ಟು ದ ಕಮಾಂಡರ್ ಬೈ ದ ಕಿಂಗ್ ಅಂತೇಳಿ ಈ ಟೈಪ್ ಮಾಡ್ಬೋದು. ಇನ್ನು 12th ಒಂದು ಕ್ವಶನ್ ಕೇಳೋಣ. ಫ್ರೇಮ್ ಅ ಕ್ವಶನ್ ಟು ಗೆಟ್ ಅಂಡರ್ಲೈನ್ ವರ್ಡ್ಸ್ ಆನ್ಸರ್ ಅಂತೇಳಿ ಅಂದಾನ. ಇಲ್ಲಿ ಐ ಮೆಟ್ ಆ್ಯನ್ ಓಲ್ಡ್ ವುಮನ್ ಇನ್ ದ ಪಾರ್ಕ್ ಲಾಸ್ಟ್ ನೈಟ್ ಅಂತೇಳಿ ಕೇಳೋಣ. ಇಲ್ಲಿ ಏನು ಮಾಡ್ಯಾನ ಅಂತಂದ್ರೆ ಆ್ಯನ್ ಓಲ್ಡ್ ವುಮನ್ ಅನ್ನುವಂಥದ್ದು ಅಂಡರ್ಲೈನ್ ಮಾಡ್ಯಾನ. ಇದನ್ನು ಫ್ರೇಮ್ ಕ್ವಶನ್ ಮಾಡ್ರಿ, WH ಕ್ವಶನ್ ಅಂತ ಕರಿತೀವಿ, ಆಮ್ಯಾಗ ಫ್ರೇಮ್ ಕ್ವಶನ್ ಅಂತೇಳಿ ಕರಿತೀವಿ. ಈ ಅಂಡರ್ಲೈನ್ ಮಾಡಿದಂಥ ವರ್ಡ್ಸನ್ನು ನಾವು ತೆಗೆದು ಹಾಕಿಬಿಡ್ಬೇಕು. ಯಾವ ಟೆನ್ಸಸ್ ಐತೆ ಅಂತೇಳಿ ನೋಡ್ಕೊಳ್ಳೋಣ. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಐ ಮೆಟ್ ಅಂತೇಳಿ ಐತಿ. ಇಲ್ಲಿ ಆ್ಯನ್ ಓಲ್ಡ್ ವುಮನ್ ಅಂತೇಳಿ ನಾವು ತೊಗೊಂಡಿವಿ ಅಂತಂದ್ರೆ ಇದನ್ನ ಫ್ರೇಮ್ ಕ್ವಶನ್ ಮಾಡಿದಾಗ ಹೂ ಡಿಡ್ ಯು, ಯಾಕಂತಂದ್ರೆ ಕ್ವಶನ್ನ ಬೇರೆದವರು ಇನ್ನೊಬ್ರು, ಈಗ ಐ ಮೆಟ್ ಇದ್ದಿದ್ದ ಕ್ವಶನ್ ನಮಗೆ ಯಾರಾದರೂ ಮಾಡಿದ್ರು ಅಂತಂದ್ರೆ ಅಲ್ಲಿ ಯು ಅಂತೇಳಿ ನಾವು ಕನ್ವರ್ಟ್ ಮಾಡ್ಕೊಳ್ತೀವಿ. ಹೂ ಡಿಡ್ ಯು, ಈ ಮೆಟ್ ಇದ್ದಿದ್ದು ಮೀಟ್ ಆಗಿಬಿಡುತ್ತೆ. ಮೀಟ್ ಇನ್ ಪಾರ್ಕ್ ಲಾಸ್ಟ್ ನೈಟ್ ಅಂತ ಹೇಳಿ ಬರಿಬೋದು. ಇನ್ನು ಚೇಂಜ್ ದ ಫಾಲೋಯಿಂಗ್ ಅಸರ್ಟಿವ್ ಇಂಟು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತೇಳಿ ಕೇಳ್ಯಾರ. ಅಂದ್ರೆ ಅಸರ್ಟಿವ್ ಇದ್ದದ್ದನ್ನು ಎಕ್ಸ್ಕ್ಲಾಮೇಟರಿ ಮಾಡಿ ಬರೀರಿ ಅಂತೇಳಿ ಅಂದಾರ. ಇಲ್ಲಿ ಒಂದು ಮಾರ್ಕ್ ಕಂಪಲ್ಸರಿ ನಾವು ಕೊಡಲೇಬೇಕು. ಯಾವುದು ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅಂತೇಳಿ ಕರಿತೀವಿ. ಯು ಆರ್ ಗ್ರೇಟ್ ಫುಲ್ ಇದ್ದಿದ್ದನ್ನು ನಾವು ಎಕ್ಸ್ಕ್ಲಾಮೇಟರಿ ಮಾರ್ಕ್ ಇಟ್ಕೊಂಡು ಬರ್ದಾಗ ಅಥವಾ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗಿ ನಾವು ಕ್ರಿಯೇಟ್ ಮಾಡಿದಾಗ ವಾಟ್ ಅ ಗ್ರೇಟ್ ಫುಲ್ ಯು ಆರ್ ಅಂತೇಳಿ ಕೊಡ್ತೀವಿ. ಬಟ್ ಸಮ್ ಟೈಮ್ ಇದು ಲಾಸ್ಟು ಬರುತ್ತಾ, ಆಮೇಲೆ ಸಮ್ ಟೈಮ್ ಸೆಂಟೆನ್ಸಸ್ ಬಿಫೋರ ಬಂದುಬಿಟ್ಟಿರುತ್ತೆ. ಅದು ಡಿಪೆಂಡ್ ಅಪಾನ್ ಆ ಸೆಂಟೆನ್ಸ್ ಅಂತೇಳಿ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಒನ್ ನೋಡೋದಾದ್ರೆ ಇಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಸೆಂಟೆನ್ಸಸ್ ಈಚ್. ಅಂದರೆ 4 ಮಾರ್ಕ್ಸ್ ಇರ್ತಾವೆ. 4 ಕ್ವಶನ್ 4 ಮಾರ್ಕ್ಸ್, 1 ಮಾರ್ಕ್ಸ್ ಕ್ವಶನ್ಸ್ ಇವು 14 to 17 ತನಕ ಇರುವಂಥದ್ದು. ಫಸ್ಟ್ ಒನ್ ನೋಡೋದಾದ್ರೆ ಹೂ ವಾಸ್ ಅ ರಿಯಲ್ ಪ್ರಾಬ್ಲಮ್ ಚೈಲ್ಡ್ ಅಂತೇಳಿ ಕೇಳ್ಯಾರ. ಅಂದರೆ ಇದು ಎನ್ ಎ ಫ್ರಾಂಕ್ ಲೆಸನ್ಸ್ ಒಳಗಡೆ ಬರುವಂಥದ್ದು. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸೆಕೆಂಡ್ ಪಾರ್ಟ್ ಒಳಗಡೆ 7th ಒನ್ ಲೆಸನ್ ಒಳಗಡೆ ಬರುವಂಥದ್ದು. ಏನು ಹೂ ವಾಸ್ ಅ ರಿಯಲ್ ಪ್ರಾಬ್ಲಮ್ ಚೈಲ್ಡ್ ಅಂತೇಳಿ ನೋಡಿದಾಗ ಚಾಲೆಂಜಿಂಗ್ ಅಥಾರಿಟಿ ಬಟ್ ಪೊಸೆಸಿಂಗ್ ಅ ಸ್ಟ್ರಾಂಗ್ ಸ್ಪಿರಿಟ್ ಅಂತೇಳಿ ಬರುತ್ತೆ. ಅದನ್ನ ಎಕ್ಸ್ಪ್ಲನೇಷನ್ ಮಾಡೋ ಹೊತ್ನಾಗ ಆ ಲೆಸನಲ್ಲಿ ಇರುತ್ತೆ. ಇನ್ನು 15th ಒಂದು ಕ್ವಶನ್ ನೋಡಿದಾಗ ವೈ ವಾಸ್ ಪಿಯರ್ ಪಿಂಚ್ಡ್ ಅಂತೇಳಿ ಕೇಳ್ಯಾರ. ಯಾಕೆ ಅವ ಪಿಂಚ್ ಆದ ಅಂತೇಳಿ ಕೇಳಿದಾಗ ಹಿ ವಾಸ್ ಟ್ರೈಂಗ್ ಟು ಅರ್ನ್ ಮನಿ ಟು ಬೈ ಅ ಟಾಟ್ ಫಾರ್ ಹಿಸ್ ಅ ಫ್ರೆಂಡ್ ಜೀನ್ ಅಂತೇಳಿ ಇದರ ಕರೆಕ್ಟ್ ಆನ್ಸರ್ ನಾವು ಬರಿಬೋದು. ಹೌ ಅಕಾರ್ಡಿಂಗ್ ಟು ದ ಆಥರ್ ಈಸ್ ಅ ಬಾಟಲ್ ಆಫ್ ಅ ಕೋಕ್ ಹಾರ್ಮ್ ಟು
ಟು ಅವರ್ ಹ್ಯೂಮನ್ ಬಾಡಿ. ಈ ಸೆಂಟೆನ್ಸ್ ಬರುವಂಥದ್ದು ಯಾವುದು ಅಂದರೆ 10th ಒಂದು ಲೆಸನ್ ಯಾವುದು ಪೈ ಆ್ಯಂಡ್ ಟಾಟ್ ಅಂತ ಏನು ಬರುತ್ತಲ್ಲ, ಸಾರಿ ಯಾವುದು ಕನ್ಸ್ಯೂಮರಿಸ್ಟ್ ಕಲ್ಚರು, ಆ ಲೆಸನ್ ಒಳಗಡೆ ಬರುವಂಥದ್ದು ಏನಪ್ಪ ಅಂತಂದ್ರೆ ಈ ಬಾಟಲ್ ಆಫ್ ಕೋಕ್ ಹಾರ್ಮ್ಫುಲ್ ಹೆಂಗೆ ಮಾಡುತ್ತಾ ಹ್ಯೂಮನ್ ಬಾಡಿಗೆ ಅಂತೇಳಿ ಕೇಳ್ಯಾರ. ಹೈ ಅಸಿಡಿಟಿ ಕ್ರಿಯೇಟ್ ಮಾಡುತ್ತಾ ಆ್ಯಂಡ್ ಎಕ್ಸೆಸಿವ್ ಶುಗರ್ ಕಂಟೆಂಟ್ ಅಂತೇಳಿ ಬರಿಬೋದು. ಇನ್ನು 17th ಒಂದು ಕ್ವಶನ್ ಕೇಳ್ಯಾನ, ವಾಟ್ ಡಸ್ ದ ಎಕ್ಸ್ಪ್ರೆಷನ್ ಪಿಕ್ಡ್ ಆಫ್ ಹ್ಯಾಂಡ್ ಆ್ಯಂಡ್ ಜಾರ್ಜ್ ಸಜೆಸ್ಟ್ ಅಂತೇಳಿ ಹೇಳ್ಯಾನ. ಇದು ಮನಮೋಹನ್ ಸಿಂಗ್ ಅವರು ಬರೆದಂಥದ್ದು ಪೇರ್ ಆಫ್ ಸಾರಸ್ ಕ್ರೇನ್ ಫಸ್ಟ್ ಒಂದು ಪೊಯಮ್ ಅಂತೇಳಿ ಹೇಳ್ತೀವಿ. ಏನಂತ ಕೇಳಿದಾಗ ದ ಹಂಟರ್ಸ್ ಎಕ್ಸ್ಟ್ರೀಮ್ ಕ್ಯಾಲೋಸ್ನೆಸ್, ಹಾರ್ಟ್ಲೆಸ್ನೆಸ್ ಆ್ಯಂಡ್ ಲ್ಯಾಕ್ ಆಫ್ ಎಂಪತಿ ಅಂತೇಳಿ ಇದ್ರ ಕರೆಕ್ಟ್ ಆನ್ಸರ್ ನಾವು ಬರಿಬೋದು. ಇನ್ನು ನೆಕ್ಸ್ಟ್ ಒನ್ 5th ಮೇನನ್ನು ನಾವು ನೋಡಿದಾಗ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇವು. ಈ 2 ಮಾರ್ಕ್ಸ್ ಕ್ವಶನ್ಸನ್ನು ಇಲ್ಲಿ ಕೀ ಆನ್ಸರ್ ಅದನ್ನು ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಹೋಗೋಣ. ಹಾಗೆ ಹೌ ಡಿಡ್ ಮಿಸ್ಟರ್ ಪೊಲಕ್ ಫೈನಲಿ ಕ್ಯಾಚ್ ದ ಲಾಸ್ಟ್ ಬಾಲ್ ಅಂತೇಳಿ ವಿಲೇಜ್ ಕ್ರಿಕೆಟ್ ಮ್ಯಾಚ್ ಒಳಗಡೆ ಬರುವಂಥ ಈ ಕ್ವಶನ್. ಇದು ಯಾವ ಟೈಪ್ ಅವ ಹಿಡಿದ ಕ್ಯಾಚ್ ಅಂತೇಳಿ ಕೇಳ್ಯಾನ ಕ್ವಶನ್. ವಾಟ್ ಈಸ್ ದ ಸಕ್ಸಸ್ ಸ್ಟೋರಿ ಆಫ್ ಪೆಪ್ಸಿ ಆ್ಯಂಡ್ ಕೋಕೋ ಕೋಲಾ? ಕನ್ಸ್ಯೂಮರಿಸ್ಟ್ ಕಲ್ಚರ್ ಒಳಗಡೆ ಬರುವಂಥದ್ದು ಅಂದರೆ ಕೋಕೋ ಕೋಲಾ ಆ್ಯಂಡ್ ಪೆಪ್ಸಿ ಕಂಪನಿ, ಅದರ ಸಕ್ಸಸ್ ಸ್ಟೋರಿ ಬಗ್ಗೆ ಬರೀರಿ ಅಂತೇಳಿ ಕೇಳಿದಂಥ ಕ್ವಶನ್ನು. ಹೌ ಡು ಹಂಟರ್ಸ್ ಡಿಸ್ಟರ್ಬ್ ದ ಸ್ಟೋನ್ಸ್ ಆನ್ ದಿ ವಾಲ್ ಅಂತೇಳಿ ಕೇಳ್ಯಾರ. ಯಾವುದು ಇದು ಮೆಂಡಿಂಗ್ ವಾಲ್ ಒಳಗಡೆ ಬರುವಂಥ ಒಂದು ಕ್ವಶನ್. ಆಮ್ಯಾಗ ವಾಟ್ ಮಸ್ಟ್ ಎವ್ರಿ ಇಂಡಿವಿಜುವಲ್ ರೀಸನ್ ದಮ್ಸೆಲ್ಸ್ ಟು ಅಂಥೇಳಿ ಒಂದು ಕ್ವಶನ್ಸ್ ಕೇಳ್ಯಾರ. ಇದನ್ನು ನೋಡೋಣ. ಗಿವ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಜಿಮ್ಸ್ ಆ್ಯಕ್ಟ್ಸ್ ಆಫ್ ಬ್ರೇವರಿ ಅಂತೇಳಿ ಕೇಳ್ಯಾರ. ಇನ್ನು ಹೌ ಡಿಡ್ ಯುಲೆಸಿಸ್ ಹೆಲ್ಪ್ ಈಸ್ ಅ ಮೆನ್ ಎಸ್ಕೇಪ್ ಫ್ರಮ್ ದ ಕೇವ್? ಇದು ಆ್ಯಕ್ಚುಲಿ ಬರುವಂಥದ್ದು ಟ್ರೆಸರ್ ಐಲ್ಯಾಂಡ್ ಒಳಗಡೆ ಬರುವಂಥದ್ದು. ಇದು ಯುಲೆಸಿಸ್ ಆ್ಯಂಡ್ ಸೈಕ್ಲೋಪ್ ಅಂತೇಳಿ ಹೇಳ್ತೀವಿ. ವೈ ಡಿಡ್ ದ ಫಿಮೇಲ್ ಸಾರಸ್ಕ್ರೇನ್ ಸಿಟ್ ಆನ್ ದ ಬ್ಲಡ್ ಸ್ಟೇನ್ಡ್ ಫೀದರ್ಸ್? ಅಂದ್ರೆ ಇದು ಹೆಚ್ಚು ಕಡಿಮೆ ನೀವು 3 ರಿಂದ 4 ಸಾಲ ಕಂಪಲ್ಸರಿ ಬರಿಬೇಕಾಗುತ್ತೆ, ಯಾಕಂದರೆ 2 ಮಾರ್ಕ್ಸ್ ಕ್ವಶನ್ಸ್ ಇವು ಕಂಪಲ್ಸರಿ. ಅದರ ರಿಲೇಟೆಡ್ ತಕ್ಕಂಗಾದರೂ ನೀವು ಬರೀಲೇಬೇಕು. ಇನ್ನು ನೆಕ್ಸ್ಟ್ ಒಂದು ಗ್ರಾಮರ್ ಸೆಕ್ಷನ್ ಬರುತ್ತೆ. ಯಾವುದು ಅಂತಂದ್ರೆ ರೀರೈಟ್ ಆಸ್ ಡೈರೆಕ್ಟೆಡ್. 2 ಮಾರ್ಕ್ಸ್ ಕ್ವಶನ್ 3 ಕ್ವಶನ್ಸ್ ಬರ್ತಾವ. ಇವುಗಳನ್ನು ಸ್ವಲ್ಪ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಈಗ ಇದರಲ್ಲಿ 25th ಕ್ವಶನ್ನು ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಅಂತೇಳಿ ಕೊಟ್ಟಿರುವಂಥದ್ದು. ಒಂದು ಈ ಕೊಟ್ಟಿರುವಂಥ ಸೆಂಟೆನ್ಸಸ್ಸಲ್ಲಿ ಆ್ಯಸ್ ಸೂನ್ ಆ್ಯಸ್ ಯೂಸ್ ಮಾಡಿ ಬರೀರಿ, ಆಮ್ಯಾಗ ನೋ ಸೋನರ್ ದೆನ್ ಅಂತೇಳಿ ಯೂಸ್ ಮಾಡಿ ಬರೀರಿ ಅಂತೇಳಿ ಕೊಟ್ಟಾರ. ಫಸ್ಟ್ ಒಂದು ನೋಡೋಣ, ಆ್ಯಸ್ ಸೂನ್ ಆ್ಯಸ್ ಅನ್ನ ನೋಡೋಣ. ಅಂದ್ರೆ ದ ಡ್ರೈವರ್ ಸಾ ದ ಗ್ರೀನ್ ಸಿಗ್ನಲ್ ಹಿ ಸ್ಟಾರ್ಟೆಡ್ ಹೀಸ್ ಅ ಕಾರ್ ಅಂತೇಳಿ ಐತಿ. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗಡೆ ಇರುವಂಥದ್ದು. ಆ್ಯಸ್ ಸೂನ್ ಆ್ಯಸ್ ನಾವು ತೊಗೊಂಡಾಗ ಏನೂ ಚೇಂಜಸ್ ಆಗೋದಿಲ್ಲ. ವಿಶೇಷವಾಗಿ ಫಸ್ಟ್ ಒಂದು ಬಿಫೋರ್ ಬಿಗಿನಿಂಗ್ ಅದು ಜಾಯ್ನ್ ಆಗುವಂಥದ್ದು ಆ್ಯಸ್ ಸೂನ್ ಆ್ಯಸ್ ಅಂತೇಳಿ. ಆ್ಯಸ್ ಸೂನ್ ಆ್ಯಸ್ ದ ಡ್ರೈವರ್ ಸಾ ದ ಗ್ರೀನ್ ಸಿಗ್ನಲ್ ಆ್ಯಂಡ್ ಹಿ ಸ್ಟಾರ್ಟೆಡ್ ಹೀಸ್ ಕಾರ್. ಏನೂ ಚೇಂಜಸ್ ಆಗೋದಿಲ್ಲ. ಆ್ಯಸ್ ಸೂನ್ ಆ್ಯಸ್ ಅನ್ನೋದನ್ನು ಫಸ್ಟ್ಗೆ ಇಷ್ಟು ಬಿಟ್ಟರೆ ಮುಗೀತು. ಇನ್ನು ನೆಕ್ಸ್ಟ್ ಒನ್ ಬರುವಂಥದ್ದು ನೋ ಸೂನರ್ ದೆನ್ ಅಂತೇಳಿ ಬರ್ತೈತಿ. ಇಲ್ಲಿ ಸ್ವಲ್ಪ ಚೇಂಜಸ್ ಆಗುವಂಥದ್ದು. ಇದನ್ನು ನೋ ಸೂನರ್ ಯಾವುದಪ್ಪ ಅಂತಂದ್ರೆ ಆ್ಯಕ್ಚುಲಿ ಇದು ಹಿ ಸ್ಟಾರ್ಟೆಡ್ ಹೀಸ್ ಕಾರ್ ಸಾ ಅಂತೇಳಿ ಐತಿ. ಇದು ಡಿಡ್ ಅಂತೇಳಿ ನಾವು ತೊಗೋಬೇಕಾಗತ್ತೆ. ನೋ ಸೂನರ್ ಡಿಡ್ ದ ಡ್ರೈವರ್ ಸೀನ್ ದ ಗ್ರೀನ್ ಸಿಗ್ನಲ್. ಸಾ ಇದ್ದಿದ್ದು ಸಿ ಆಗುತ್ತೆ, ಸಾರಿ ಸೀನ್ ಅಲ್ಲ ಸಿ ಆಗುತ್ತೆ. ಸಿ ದ ಗ್ರೀನ್ ಸಿಗ್ನಲ್ ದೆನ್ ಹಿ ಸ್ಟಾರ್ಟೆಡ್ ಹೀಸ್ ಕಾರ್ ಅಂತೇಳಿ ಕರಿತೀವಿ. ಇಷ್ಟ. ಇನ್ನು ನೆಕ್ಸ್ಟ್ ಒನ್ ಬರುವಂಥ ಕ್ವಶನ್ ಇಲ್ಲಿ 26th ಕ್ವಶನ್ ಕೊಟ್ಟಾನ. ಏನಂತಂದ್ರೆ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಟು ದ ಅದರ್ 2 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಅಂದ್ರೆ ಈ ಸೆಂಟೆನ್ಸಿಗೆ 2 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬರೀರಿ ಅಂತೇಳಿ ಕೊಟ್ಟಿರುವಂಥದ್ದು. ರೋಡಿಯಮ್ ಈಸ್ ದ ಕಾಸ್ಟ್ಲಿಯೆಸ್ಟ್ ಮೆಟಲ್ ಅಂತೇಳಿ ಕೊಟ್ಟಾನ. ಏನಪ್ಪ ಅಂತಂದರೆ ಕಾಸ್ಟ್ಲಿಯೆಸ್ಟ್ ಬಂದೈತಿ. ದ ಕಾಸ್ಟ್ಲಿಯೆಸ್ಟ್ ಅಂತಂದರೆ ಇದು ಸೂಪರ್ಲೇಟಿವ್ ಡಿಗ್ರಿ ಅಂತೇಳಿ ನಾವು ನೋಡಬೇಕಾಗತ್ತೆ. ಹೀಗಾಗಿ ಇನ್ನು ಉಳಿದಿದ್ದು ಯಾವುದು ಅಂತಂದ್ರೆ ಒಂದು ಪಾಸಿಟಿವ್ ಬರಿಬೇಕು, ಇನ್ನೊಂದು ಕಂಪ್ಯಾರಿಟಿವ್ ನಾವು ಬರಿಬೇಕು. ಕಂಪ್ಯಾರಿಟಿವ್ ನಾವು ತೊಗೊಂಡಾಗ ರೋಡಿಯಮ್ ಈಸ್ ಕಾಸ್ಟ್ಲಿಯರ್ ದೆನ್ ಅಂತೇಳಿ ಬರಿಬೇಕು. ದೆನ್ ಎನಿ ಅದರ್ ಮೆಟಲ್ಸ್ ಅಂತೇಳಿ ಕರಿತೀವಿ. ಇನ್ನು ಪಾಸಿಟಿವ್ ನಾವು ತೊಗೊಂಡಾಗ ಅದನ್ನು ಡೈರೆಕ್ಟಾಗಿ ಬರೆದ್ರು ಬರಿತೈತಿ. ನೋ ಅದರ್ ಮೆಟಲ್ ಈಸ್ ದ ಕಾಸ್ಟ್ಲಿ ಆಫ್ ದಿ ರೋಡಿಯಮ್ ಅಂತೇಳಿ ಬರೆದ್ರು ನಡಿತೈತಿ, ಅಥವಾ ರೋಡಿಯಮ್ ಈಸ್ ಕಾಸ್ಟ್ಲಿ ಮೆಟಲ್ ಅಂತೇಳಿ ಬರೆದ್ರು ನಡಿತೈತಿ. ಎರಡೂ ಟೈಪನ್ನು ನಾವು ಮಾಡ್ಬೋದು. ಇನ್ನು ಚೇಂಜ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಅಂದರೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚನ್ನು ಬರೀರಿ ಅಂತೇಳಿ ಕೇಳಿದಾರೆ. ಹಾಗಿದ್ರೆ ಮದರ್ ಸೇಡ್ ಟು ಮೀ ಹ್ಯಾವ್ ಯು ಈಟನ್ ಯುವರ್ ಲಂಚ್ ಅಂತೇಳಿ ಕ್ವಶನ್ ಕೇಳಿರುವಂಥದ್ದು. ಇಂಟ್ರಾಗೇಟಿವ್ ಸೆಂಟೆನ್ಸ್ ಕೇಳಿರುವಂಥದ್ದು. ಆಮ್ಯಾಗ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಒಳಗಡೆ ಇರೋದ್ರಿಂದ ಇದನ್ನು ಚೇಂಜ್ ಮಾಡ್ತೀವಿ. ಮದರ್ ಆಸ್ಕ್ಡ್ ಮೀ ಇಂಟ್ರಾಗೇಟಿವ್ ಇರೋದ್ರಿಂದ ಅಥವಾ ಎಸ್ಆರ್ ನೋ ಕ್ವಶನ್ಸ್ ಇರೋದ್ರಿಂದ ಇಫ್ ಆರ್ ವೆದರ್ ಅಂತೇಳಿ ಹಾಕಬೇಕು. ಇಫ್ ಅಂತೇಳಿ ತಗೊಳ್ಳೋಣ. ಇಫ್ ಆರ್ ವೆದರ್ ಹಾಕಿದ ನಂತರ ಅದು ಅಸರ್ಟಿವ್ ಸೆಂಟೆನ್ಸ್ ಆಗಿ ಕ್ರಿಯೇಟ್ ಆಗುತ್ತೆ. ಎಲ್ಲಿ ಅಂತಂದರೆ ಇಂಡೈರೆಕ್ಟ್ ಸ್ಪೀಚಲ್ಲಿ. ಇಫ್ ಐ ಹ್ಯಾಡ್ ಈಟನ್ ಮೈ ಲಂಚ್, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಿದ್ದು ಪಾಸ್ಟ್ ಪರ್ಫೆಕ್ಟಿಗೆ ಅದು ಜಂಪ್ ಆಗುವಂಥದ್ದು. ಇನ್ನು ನೆಕ್ಸ್ಟ್ ಒನ್ ಬರುವಂಥದ್ದು 28th ಕ್ವಶನ್. ಇವು 3 ಮಾರ್ಕ್ಸ್ ಇರುವಂಥವು. ವಾಟ್ ಅ ಜಸ್ಟಿಫಿಕೇಶನ್ ಡಿಡ್ ಅ ದ್ರೋಣ ಗಿವ್ ಫಾರ್ ಹಿಸ್ ಅನ್ಫೇರ್ ಡಿಮ್ಯಾಂಡ್ ಅಂತೇಳಿ ಕೇಳಿರುವಂಥದ್ದು. ಯಾವುದು ಅಂತಂದರೆ ಇದು ಬಟ್ ಆಫ್ ಪೋಯಮ್ ಒಳಗಡೆ ಬರುವಂಥ ಒಂದು
ಸೀನ್ ಅಂತೇಳಿ ಹೇಳ್ಬೋದು. ಅದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ಕೀ ಆನ್ಸರಲ್ಲಿ ಅಪ್ಲೋಡ್ ಮಾಡಿದಾಗ ಸಿಗುತ್ತೆ. ವಾಟ್ ವಾಸ್ ದ ಇಂಪ್ಯಾಕ್ಟ್ ಆನ್ ಜರ್ಮನ್ಸ್ ಆಫ್ಟರ್ ಎನ್ ಎ ಫ್ರಾಂಕ್ಸ್ ಡೈರಿ ವಾಸ್ ಪಬ್ಲಿಷ್ಡ್ ಅಂತೇಳಿ ಕೇಳ್ಯಾರ. ಅಂದರೆ ಇದು ದ ಗರ್ಲ್ ಹೂ ವಾಸ್ ಎನ್ ಎ ಫ್ರಾಂಕ್ ಒಳಗಡೆ ಬರುವಂಥದ್ದು. ಬಸವಣ್ಣ ಕನ್ಸೋಲ್ ಹಿಮ್ಸೆಲ್ಫ್ ರಿಗಾರ್ಡಿಂಗ್ ಹೀಸ್ ಅ ಹೆಲ್ಪ್ಲೆಸ್ನೆಸ್ ಆಸ್ ಅ ಪೂರ್ ಮ್ಯಾನ್ ಇಲುಸ್ಟ್ರೇಟ್ ಅಂತೇಳಿ ಕೇಳ್ಯಾರ. ಇದು ಥರ್ಡ್ ಒನ್ ಪೋಯಮ ವಚನ. ದ ಟೆಂಪಲ್ ಆಫ್ ದಿ ಬಾಡಿ ಒಳಗಡೆ ಬರುವಂಥದ್ದು. ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ಬೇಕಾಗತ್ತಾ. ವೈ ಡಿಡ್ ವರ್ಡ್ಸ್ವರ್ತ್ ಸೇ ದ್ಯಾಟ್ ಹೀಸ್ ಮೂವಿಂಗ್ ದ ಬೋಟ್ ಈಸ್ ಅನ್ ಆಕ್ಟ್ ಸ್ಟೆಲ್ತ್ ಅಂತೇಳಿ ಕೇಳ್ಯಾರ. ದ ಸ್ಟೋಲನ್ ಬೋಟ್ ಏನು ಬರುತ್ತಲ್ಲ, ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದಂಥದ್ದು, ಅದರೊಳಗಡೆ ಬರುವಂಥದ್ದು ಇದು. ಅಂದ್ರೆ ಆ ಪೊಯಿಟಿಗೆ ಏನು ಗಿಲ್ಟಿ ಕಾಡತ್ತಾ ಅವನ ಆ್ಯಕ್ಟಿಂಗ್ ಬಗ್ಗೆ ಅಂತೇಳಿ ಕೇಳ್ಯಾನ. ಹೌ ಡಿಡ್ ದುರ್ಯೋಧನ ರಿಸ್ಟೋರ್ ಕರ್ನಾಸ್ ಆನರ್. ಈ ಕರ್ನ ನಾನ್ ಡಿಟೇಲ್ ಒಳಗಡೆ ಬರುವಂಥದ್ದು, ಕರ್ನ ಲೆಸನ್ಸ್ ಒಳಗಡೆ ಬರುವಂಥದ್ದು, ಅದನ್ನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಎಕ್ಸ್ಪ್ಲೇನ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಮೆಕ್ಯಾನಿಕಲ್ ಆ್ಯಕ್ಟ್ ಆ್ಯಂಡ್ ಇಂಟೆನ್ಷನಲ್ ಆ್ಯಕ್ಟ್ ವಿತ್ ಆನ್ ಎಕ್ಸಾಂಪಲ್ಸ್ ಅಂತೇಳಿ ಕೇಳ್ಯಾರ. ಅಂದ್ರೆ ಯಾವುದು ಅಂತಂದರೆ ಇದು ದ ಮಾರಲ್ ಆ್ಯಕ್ಷನ್ಸ್ ಒಳಗಡೆ ಬರುವಂಥದ್ದು. ಎವ್ರಿ ರಿಸರ್ಚ್ ದ್ಯಾಟ್ ಪಾಶ್ಚರ್ ಡಿಟ್ ವಾಸ್ ಅ ಮೀನ್ ಫಾರ್ ದ ಬೆನಿಫಿಟ್ ಆಫ್ ಅ ಹ್ಯೂಮನ್ ಬೀಯಿಂಗ್ಸ್ ಎಕ್ಸ್ಪ್ಲೇನ್ ಅಂತೇಳಿ ಕೇಳ್ಯಾರ. ಇದು ಲೂಯಿಸ್ ಪಾಶ್ಚರ್ ಕಾಂಕರ್ ಡಿಸೀಸ್ ಒಳಗಡೆ ಬರುವಂಥದ್ದು. ಇನ್ನು ರೆಫರೆನ್ಸ್ ಟು ಕಾಂಟೆಕ್ಸ್ಟ್, ನಿಮ್ಮ ಮಾರ್ಕ್ಸ್ ಹೋಗು ಗ್ರಾಮರು ಆ್ಯಂಡ್ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಒಳಗಡೆ ಹೋಗುವಂಥದ್ದು. ಸ್ವಲ್ಪ ಯಾವ ನೇಮು ಎಲ್ಲಿಂದ ಯಾರು ಆತರ ಅಂತೇಳಿ ನಾವು ನೋಡ್ಕೋಬೇಕಾಗತ್ತಾ. ನೋಡೋಣ. ಓನ್ಲಿ ಸಮ್ ಮೋರ್ ವರ್ಕ್ ಫ್ರಾಮ್ ಯುವರ್ ಹ್ಯಾಂಡ್ಸ್ ಅಂತೇಳಿ ಕೇಳ್ಯಾರ. ಅಂದ್ರೆ ಇಲ್ಲಿ ಫಸ್ಟ್ ಒಂದು ಲೆಸನ್ನ ರವೀಂದ್ರನಾಥ್ ಟ್ಯಾಗೋರ್ ಬರೆದಂಥದ್ದು ವರ್ಕರ್ಸ್ ಪ್ಯಾರಡೈಸ್, ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಅಂತ ಏನೈತಲ್ಲ ಅದರೊಳಗಡೆ ಬರುವಂಥದ್ದು. ಆ ಬಾಯ್ ಇದ್ದವ ಗರ್ಲಿಗೆ ಹೇಳುವಂಥದ್ದು. ಪ್ಲೀಸ್ ಗಾಡ್ ಮೇಕ್ ಹಿಮ್ ಥಿಂಕ್ ಐ ಆಮ್ ಸ್ಟಿಲ್ ಫ್ರೆಟಿ ಅಂತೇಳಿ ಐತೆ ನೋಡ್ರಿ. ಯಾವುದು ಥರ್ಡ್ ಒನ್ ಲೆಸನ್ ದ ಗಿಫ್ಟ್ ಆಫ್ ದಿ ಮೆಸಾಯಿ ಅಂತ ಹೇಳಿ ನೋಡ್ರಿ, ಓ ಹೆನ್ರಿ ಬರೆದಂಥದ್ದು. ಅದರೊಳಗಡೆ ಬರುವಂಥದ್ದು. ಆಕಿ ಯಾರು ಲೇಡಿ ಹೇಳುವಂಥ ಒಂದು ಸೆಂಟೆನ್ಸ್ ಇದು. ಸಿ ವಾಸ್ ಆನ್ ಇಂಟ್ರೆಸ್ಟಿಂಗ್ ಗರ್ಲ್, ರಸ್ಕಿನ್ ಬಾರ್ಡ್ ಬರೆದಂಥದ್ದು. ದ ಐಸ್ ಆರ್ ನಾಟ್ ಹಿಯರ್, ಅವನ ತಾನಾಗೆ ಅನ್ಕೊಳ್ಳುವಂಥದ್ದು. ದ ಬ್ಲೈಂಡ್ ಬಾಯ್. ದೇರ್ ಆರ್ ಮೇಡನ್ಸ್ ಇನ್ ಸ್ಕಾಟ್ಲ್ಯಾಂಡ್ ಮೋರ್ ಲವ್ಲಿ ಬೈ ಫಾರ್ ಅಂತ ಹೇಳಿ ಐತೆ ನೋಡ್ರಿ. ಇದು ಲಾಚಿನ್ ವರ್ಬ್ ಒಳಗಡೆ ಪೋಯಮ್ ಒಳಗಡೆ ಬರುವಂಥದ್ದು. ಓ ಗ್ರೇವ್ ಕೀಪ್ಸ್ ಎಟ್ ಲೆಸ್ಟ್ ಐ ಬಿ ಸೇಮ್ಡ್ ಅಂತೇಳಿ CLM ಅಂತೇಳಿ ನಾವು ಕರಿತೀವಿ. CLM ಒಳಗಡೆ ಬರುವಂಥದ್ದು. ಜಾನ್ ಮೇಸ್ಫೀಲ್ಡ್ ಬರೆದಂಥದ್ದು. ಇನ್ನು ನೆಕ್ಸ್ಟ್ ಒನ್ ಕ್ವಶನ್ಸ್ ಬರುವಂಥದ್ದು 39 ಆ್ಯಂಡ್ 39ಅಲ್ಲಿ ಕೋಟ್ ಆಫ್ ಅ ಮೆಮ್ರಿ ಒಂದು ಯಾವ್ದು ಕೇಳ್ಯಾರಪ್ಪ ಅಂತಂದ್ರೆ ಪಾಯ್ಸನ್ ಟ್ರೀ ಕೇಳ್ಯಾನ. ಇನ್ನೊಂದು ಯಾವುದು ಅಂತಂದ್ರೆ ವಚನ ಕೇಳ್ಯಾನ. ಅವೆರಡು ಅಂದರೆ ಇಲ್ಲಿ ವಚನ ಆ್ಯಂಡ್ ಪಾಯ್ಸನ್ ಟ್ರೀ ಆ್ಯಂಡ್ ಲಾಚಿನ್ ವರ್, ಈ ಮೂರು ಪೋಯಮ್ಗಳನ್ನು ನಾವು ಬಯಾಟ್ ಮಾಡಿದ್ದೀವಿ ಅಂತಂದ್ರೆ ಈ ಲಾಚಿನ್ ವರ್ ಸ್ವಲ್ಪ ಲಾಂಗ್ ಇರೋದ್ರಿಂದ ವಚನ ಆ್ಯಂಡ್ ಪಾಯ್ಸನ್ ಟ್ರೀ ಇವೆರಡನ್ನೂ ನಾವು ಬಯಾಟ್ ಮಾಡಿದ್ವಿ ಅಂತಂದ್ರೆ ನಮಗೆ ಆರಾಮ್ ಮಾರ್ಕ್ಸ್ ಸಿಗಬಹುದು. ಇನ್ನು ನೆಕ್ಸ್ಟ್ ಒನ್ ಬರೋದಾದ್ರೆ 4 ಮಾರ್ಕ್ಸ್ ಕ್ವಶನ್ಸ್ ಅಂತೇಳಿ ಹೇಳ್ತೀವಿ. ಇಲ್ಲಿ 6 ಅಂತೇಳಿ ಕೊಟ್ಟಿರ್ತಾನೆ. ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಅರ್ಧ ಪೇಜ್ ಕಂಪಲ್ಸರಿ ಬರಿಬೇಕಾಗತ್ತೆ. ಫಸ್ಟ್ ಒಂದು 14th ಒಂದು ಕ್ವಶನ್ ತೊಗೊಳ್ಳೋದಾದ್ರೆ ಪಾಯಿಂಟ್ ಔಟ್ ಆಲ್ ದ ವ್ಯಾಲ್ಯೂಸ್ ವಿಚ್ ಇಸ್ ದ ಪೊಯೆಟ್ ಫಾದರ್ ವಾಂಟ್ಸ್ ದ ಟೀಚರ್ ಟು ಟೀಚ್ ಹೀಸ್ ಸನ್ ಅಂತೇಳಿ ಕೇಳ್ಯಾನ. ಸೆಕೆಂಡ್ ಒಂದು ಪೊಯಮ ದ ಅಬ್ರಾಮ್ ಲಿಂಕನ್ ಬರೆದಿರುವಂಥದ್ದು, ಅಬ್ರಾಮ್ ಲಿಂಕನ್ ಲೆಟರ್ ಟು ಹೀಸ್ ಸನ್ಸ್ ಟೀಚರ್ ಅಂತೇಳಿ ಆ ಪೊಯಮ್ ಒಳಗಡೆ ಬರುವಂಥದ್ದು ಇದು. ವಾಟ್ ಡಸ್ ಸಿ ವಿ ರಾಮಣ್ಣ ಸೇ ಅಬೌಟ್ ದ ಬ್ಯೂಟಿ ಆಫ್ ಅ ಕಾಂಟ್ರಿಸೈಡ್ ಆ್ಯಂಡ್ ದ ರೇನ್ ಪ್ಯಾಡ್ ಟ್ಯಾಂಕ್ಸ್. ಅಂದ್ರೆ ದ ಎಲಿಕ್ಚರ್ ಆಫ್ ಲೈಫ್, ಸಿ ವಿ ರಾಮಣ್ಣ ಅವರು ಬರೆದಂಥದ್ದು ದ ಎಲಿಕ್ಚರ್ ಆಫ್ ಲೈಫ್ ಸೆಕೆಂಡ್ ಲೆಸನ್ ಒಳಗಡೆ ಬರುವಂಥದ್ದು. ಅಂದರೆ ಏನೇನು ಆ ಕಾಂಟ್ರಿಸೈಡ್ ಇರುವಂಥದ್ದು, ಆ ಬ್ಯೂಟಿಯನ್ನು ಏನೇನು ವರ್ಣಿಸ್ಯಾರ ಅಂತೇಳಿ ಬರಿಬೇಕಾಗತ್ತೆ. ಇನ್ನು ವೈ ಡಸ್ ಗಾಂಧಿ ಸೇ ದ್ಯಾಟ್ ಮಾರಲ್ ಆ್ಯಕ್ಟ್ ಶುಡ್ ಬಿ ಡನ್ ವಿತೌಟ್ ಅ ಕಂಪಲ್ಷನ್. ಈ ಕಂಪಲ್ಷನ್ ಇರಲಾರ್ದಂಥ ಆ್ಯಕ್ಟ್ಸ್ ಮಾರಲ್ ಆ್ಯಕ್ಟ್ ಅಂತೇಳಿ ಅನಿಸ್ಕೊಳ್ತಾವೆ ಹೆಂಗೆ ಅಂತೇಳಿ ಕ್ವಶನ್ಸ್ ಕೇಳಿರುವಂಥದ್ದು. MK ಗಾಂಧಿಯವರು ಬರೆದಂಥದ್ದು ಮಾರಲ್ ಆ್ಯಕ್ಷನ್ಸ್ ಲೆಸನ್ ಒಳಗಡೆ ಇದು. ಇನ್ನು ಹೌ ಡಿಡ್ ಫಾಸ್ಟರ್ ಡೆವಲಪ್ ದ ಐಡಿಯಾ ಆಫ್ ಇಮ್ಯುನಿಟಿ ಅದು ಏನೇನು ಲಸಿಕೆಯನ್ನು ಕಂಡುಹಿಡಿತಾನ, ವ್ಯಾಕ್ಸಿನೇಷನ್ಸನ್ನು ಕಂಡುಹಿಡಿತಾನಲ್ಲ ಅದನ್ನು ಡೆವಲಪ್ ಬಗ್ಗೆ ಬರೀರಿ, ಅವನ ಎಕ್ಸ್ಪೆರಿಮೆಂಟ್ ಬಗ್ಗೆ ಬರೀರಿ ಅಂತ ಕೇಳ್ಯಾರ. ಇನ್ನು ನೆಕ್ಸ್ಟ್ ಒನ್ ಮ್ಯಾನ್ ಟುಡೇ ಈಸ್ ಆನ್ ಅನ್ಸ್ಟಾಪೇಬಲ್ ಬೈಯಿಂಗ್ ಮಷೀನ್ ಎಲುಸಿಡೇಟ್ ವಿತ್ ಎಕ್ಸಾಂಪಲ್ಸ್ ಅಂತೇಳಿ ಕೇಳ್ಯಾರ. ಈಗ ಯಾವುದು ಕನ್ಸ್ಯೂಮರಿಸ್ಟ್ ಕಲ್ಚರ್ ಒಳಗಡೆ ಇರುವಂಥದ್ದು. ಆಮ್ಯಾಗ ಇನ್ನು 43 ಕ್ವಶನ್ಸ್ ನೋಡ್ರಿ. ಇದು ಪ್ಯಾಸೇಜ್ ಐತಿ. ಈ ಪ್ಯಾಸೇಜನ್ನು ಟೋಟಲಿ 2 ಕ್ವಶನ್ಸಲ್ಲಿ ಕೊಟ್ಟಿರುವಂಥದ್ದು. ಈ ಪ್ಯಾಸೇಜನ್ನು ಓದ್ಕೊಂಡು ನೀವು ಆನ್ಸರ್ಸನ್ನು ಮಾಡಬೇಕಾಗತ್ತೆ. ಇದು 2 ಮಾರ್ಕ್ಸ್ ಇರ್ತಾವೆ. ಇದಕ್ಕೆ ಟೋಟಲಿ 4 ಮಾರ್ಕ್ಸ್ ಇರುವಂಥದ್ದು. ಇನ್ನು ನೆಕ್ಸ್ಟ್ ಒನ್ ಬರುವಂಥದ್ದು ಯಾವುದು ಅಂತಂದ್ರೆ ಒಂದು ಎಸ್ಸೆ ಬರೀರಿ ಅಂತ ಕೊಟ್ಟಾರ ಅವರು. ರೈಟ್ ಆನ್ ಎಸ್ಸೆ 18 to 20 ಲೈನ್ಸ್ ಅಂತೇಳಿ ಕೊಟ್ಟಾರ ಸೆಂಟೆನ್ಸಸ್. 2 ಯಾವ್ಯಾವು ಅಂತಂದ್ರೆ ಟೋಟಲಿ 5 ಮಾರ್ಕ್ಸ್ ಇರುತ್ತೆ. ಅದಕ್ಕೆ ಒಂದು ಗ್ರೋತ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಇಂಡಿಯಾ, ಅಂದ್ರೆ ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಯಾವ ಟೈಪ್ ಗ್ರೋತ್ ಬೆಳವಣಿಗೆ ಹೊಂದಾಕತೈತಿ ಇಂಡಿಯಾದೊಳಗಡೆ ಅಂತೇಳಿ ಬರೀಬೇಕು. ಇನ್ನೊಂದು ದ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಓವರ್ ಯೂಸಿಂಗ್ ದ ಸೆಲ್ ಫೋನ್ ಅಂತೇಳಿ ಐತೆ. ಅಂದರೆ ಮೊಬೈಲ್ ಫೋನ್ ಯೂಸ್ ಮಾಡೋದು ಭಾಳ ದೊಡ್ಡ ಎಫೆಕ್ಟ್ ಹೆಂಗೆ ಆಗ್ಬೋದು ಅಂಥೇಳಿ ಕೇಳ್ಯಾರ. ಅದನ್ನು ಬರಿಬೋದು. 2ರಾಗ ಒಂದು ಬರಿಬೋದು. 5 ಮಾರ್ಕ್ಸಿಂದ ಕ್ವಶನ್ಸ್ ಇರುತ್ತೆ. ಅದನ್ನು ಇಂಟ್ರೊಡಕ್ಷನ್ನು ಆಮೇಲೆ ಮುಂದಿನ ಇದರೊಳಗಡೆ ವಿಡಿಯೋ ಒಳಗಡೆ ಬಿಡಿಸಿ ಹಾಕಿರ್ತೀನಿ, ನೋಡ್ಕೊಳ್ರಿ. ಇನ್ನು 45th ಕ್ವಶನ್ ನೋಡೋದಾದ್ರೆ ಒಂದು 5 ಮಾರ್ಕ್ಸ್ ಕ್ವಶನ್ಸು. ಒಂದು ಪರ್ಸನಲ್ ಲೆಟರ್ ಕೊಟ್ಟಿರ್ತಾನೆ, ಇನ್ನೊಂದು ಏನಪ್ಪ ಅಂತಂದ್ರೆ ಆಫೀಸಿಯಲ್ ಲೆಟರ್ ಕೊಟ್ಟಿರುವಂಥದ್ದು. ಈ ಪರ್ಸನಲ್ ಲೆಟರ್ ಏನಪ್ಪ ಅಂತಂದ್ರೆ
ಇಮ್ಯಾಜಿನ್ ಅಂತೇಳಿ ಹೇಳ್ಯಾನ. 2 ಕಡೆ ಕೊಟ್ಟಿರ್ತಾರ. ಇಲ್ಲಿ ಇಮ್ಯಾಜಿನ್ ಕೀರ್ತನ ಗೌರ್ಮೆಂಟ್ ಹೈಸ್ಕೂಲ್ ವಿಜಯಪುರ ಅಂತ ಕೊಟ್ಟಾರ. ಇದಕ್ಕೆ ಕೊಟ್ಟಿದ್ರು ಅಂತಂದ್ರೆ ಇದರದಷ್ಟೇ ಬರಿಬೇಕು. ಇದಕ್ಕೂ ಕೊಟ್ಟಿದ್ರಂತ ಇದಕ್ಕಷ್ಟೇ ಬರಿಬೇಕು. ಇಲ್ಲಪ್ಪ ಅಂತಂದ್ರೆ ಇವು ಎರಡಕ್ಕೂ ಕೂಡ ಒಂದೇ ಒಂದು ಪ್ರಾಮ್ ಅಡ್ರೆಸ್ಸನ್ನು ಅವ್ನು ಕೊಟ್ಟಿರುವಂಥದ್ದು. ಈ ಲೆಟರ್ ರೈಟಿಂಗ್ ಬಿಡಿಸಿ ಹೇಳೋ ಮುಂದೆ ಅದನ್ನು ಕರೆಕ್ಟಾಗಿ ಬಿಡಿಸಿ ಹೇಳ್ತೀನಿ. ಇದನ್ನಾದರೂ ಬರಿಬೋದು ಅಥವಾ ಇದನ್ನಾದರೂ ಬರಿಬೋದು. ಟೋಟಲ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಬೀಳುವಂಥದ್ದು. ಇಲ್ಲಿ ತನಕ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರನ್ನು ನೋಡಿದ್ವಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ. ಇನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಫಸ್ಟ್ ಕ್ವಶನ್ ಪೇಪರ್ ನೋಡಿದ್ವಿ. ಇನ್ನು ಸೆಕೆಂಡ್ ಒಂದು ಕ್ವಶನ್ ಪೇಪರ್ ನೋಡೋಣ. ಟೋಟಲಿ 4 ಕ್ವಶನ್ ಪೇಪರನ್ನು ಅವ್ರು ಬಿಟ್ಟಿರುವಂಥದ್ದು. ಈಗ ಒಂದು ಡಿಸ್ಕಸ್ ಮಾಡಿದ್ವಿ. ಎರಡನೇದನ್ನು ಈ ನೆಕ್ಸ್ಟ್ ವಿಡಿಯೋ ಒಳಗಡೆ ಡಿಸ್ಕಸ್ ಮಾಡ್ತೀನಿ. ಅದರ ಕೀ ಆನ್ಸರ್ನು ನಾನು ಹಾಕಿರ್ತೀನಿ. ಕೀ ಆನ್ಸರನ್ನು ನೋಡ್ಕೊಳ್ಳಿ. ಆಮ್ಯಾಗ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.